ನಾನು ಲಾಸ್ಟ್ ಇಯರಲ್ಲಿ ಆಗಿರ್ತಕ್ಕಂಥ ಒಂದು ಮಾಡೆಲ್ ಕ್ವಶನ್ ಪೇಪರನ್ನೇ ನಿಮಗೆ ಪೋಸ್ಟ್ ಮಾಡ್ತಾ ಇದ್ದೀನಿ. ಇದು ಬಂದಿಟ್ಬಿಟ್ಟು ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದೆ. ಯಾಕಂದರೆ ಈ ಕ್ವಶನ್ಸು ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾ ಇದ್ದಾವೆ. ಮತ್ತು ಚೆನ್ನಾಗಿ ನೋಡಿ, ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ 30+ ಅಂಕಗಳನ್ನು ಬರ್ತಕ್ಕಂಥ ಪ್ರಶ್ನೆಗಳ ವಿಡಿಯೋಗಳನ್ನ ಸಹಿತ ಪೋಸ್ಟನ್ನು ಮಾಡ್ತೀನಿ. ಆಲ್ರೆಡಿ ಕನ್ನಡದಲ್ಲಿ, ಹಿಸ್ಟ್ರಿಯಲ್ಲಿ, ಸೋಷಾಲಜಿಯಲ್ಲಿ ಕೂಡ ಹಾಕಿದ್ದೀನಿ. ಇಲ್ಲಿಯವರೆಗೆ ನಾನು ಅಪ್ಲೋಡ್ ಮಾಡಿರ್ತಕ್ಕಂಥ ವಿಡಿಯೋಗಳ ಲಿಂಕನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ಸೊ ದಯಮಾಡಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ವಿಡಿಯೋಗಳನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಫಸ್ಟ್ ನೋಡೋದಾದರೆ ಭಾಗ ಎದಲ್ಲಿ ನೋಡೋಣ. ಸೊ ಭಾಗ ಎದಲ್ಲಿರ್ತಕ್ಕಂಥ ಫಸ್ಟ್ ಪೋರ್ಷನ್ ಬಂದುಬಿಟ್ಟು ಬಹು ಆಯ್ಕೆ ಪ್ರಶ್ನೆಗಳು ಇರ್ತವೆ. ಈ ಬಹು ಆಯ್ಕೆ ಪ್ರಶ್ನೆಗಳು ಏನಾಗಿರ್ತಾವಪ್ಪ ಅಂತಂದ್ರೆ ಸರಿಯಾದ ಕ್ರಮಾಕ್ಷರದೊಂದಿಗೆ ನೀವೇನು ಮಾಡಬೇಕಾಗ್ತದೆ, ಅವುಗಳನ್ನು ಆರಿಸಿ ಬರೀಬೇಕಾಗ್ತದೆ. ಒಟ್ಟು 5 ಪ್ರಶ್ನೆಗಳು, 5 ಅಂಕಗಳು ಇರ್ತವೆ. ಮೊದಲ ಪ್ರಶ್ನೆ ಪತ್ರಿಕೆಯಲ್ಲಿರ್ತಕ್ಕಂಥ ಫಸ್ಟ್ ಕ್ವಶನ್, ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಕೇಳಿದ್ದಾರೆ. ಅರಿಸ್ಟಾಟಲ್ ಬರೆದ ಕೃತಿ. ರಾಜ್ಯಶಾಸ್ತ್ರದ ಮೂಲ ಪದ. ಫ್ರಾನ್ಸ್ ಮಹಾಕ್ರಾಂತಿ ಯಾವಾಗ ನಡೆಯಿತು? ಜೊತೆಗೆ ನಮ್ಮ ಸಂವಿಧಾನಕ್ಕೆ ಉತ್ತಮ ಉದಾಹರಣೆ ಕೊಡಿ ಅಂತ ಕೇಳಿದ್ದಾರೆ. ಸೊ ಇಷ್ಟು 5 ಬಹು ಆಯ್ಕೆ ಪ್ರಶ್ನೆಗಳು ಇತ್ತು. ಇನ್ನು ಸೆಕೆಂಡ್ ಮೇನ್ಸ್ಗೆ ಹೋಗೋದಾದರೆ ಏನಿದೆಪ್ಪ ಅಂತಂದರೆ ಅವುಗಳು ಬಿಟ್ಟ ಸ್ಥಳವನ್ನು ತುಂಬತಕ್ಕಂಥ ಪ್ರಶ್ನೆಗಳಿದ್ದಾವೆ. ಸೊ ಇದರಲ್ಲಿ ಸರಿಯಾಗಿರ್ತಕ್ಕಂಥವನ್ನ ಮೇಲೆ ಆಯ್ಕೆ ಕೊಟ್ಟಿದ್ದಾರೆ. ಅವುಗಳನ್ನೇ ನೀವು ನೋಡಿ ಏನು ಮಾಡ್ಬೋದಪ್ಪ ಅಂತಂದರೆ ತುಂಬಬಹುದು. ಸೊ ಮೊದಲಿಗೆ ಇತ್ತು, ಪ್ಲೇಟೋರವರ ಪ್ರಕಾರ ರಾಜ್ಯದ ಜನಸಂಖ್ಯೆ ಎಷ್ಟಿರಬೇಕಂತ ಕೇಳಿದ್ದಾರೆ. ನೇಷನ್ ಪದದ ಮೂಲ ಪದ ಕೇಳಿದ್ದಾರೆ. ಭಾರತ ಸಂವಿಧಾನ ಜಾರಿಗೆ ಬಂದ ವರ್ಷ. ಕಾನೂನಿನ ಮೂಲ ಪದ. ವಿಶ್ವದ ಅತ್ಯಂತ ದೊಡ್ಡ ಸಂವಿಧಾನ ಕೇಳಿದ್ದಾರೆ. ಸೊ 6ನೇ ಪ್ರಶ್ನೆ ಉತ್ತರ ನಿಮಗೆಲ್ಲ ಗೊತ್ತಿರ್ಬೋದು, 50-40 ಅಂತ ಬರ್ತದೆ. ಓಕೆನಾ. ಆಮೇಲೆ ನೇಷನ್ ಪದದ ಮೂಲ ಪದ ನೇಷು ಅಂತಕ್ಕಂಥದ್ದು ಬರ್ತದೆ. ಭಾರತ ಸಂವಿಧಾನ ಜಾರಿಗೆ ಬಂದಿದ್ದು 1950. ಕಾನೂನಿನ ಮೂಲ ಪದ ಲ್ಯಾಗ್ ಬರ್ತದೆ. ವಿಶ್ವದ ದೊಡ್ಡ ಸಂವಿಧಾನ ಭಾರತ ಅಂತಕ್ಕಂಥದ್ದು ಬರ್ತದೆ. ಇನ್ನು ಹೊಂದಿಸಿ ಬರೆಯಿರಿ ಮಾದರಿಯ ಪ್ರಶ್ನೆಗಳಿಗೆ ಹೋಗೋಣ. ಪುರಾತನ ಗ್ರೀಕ್ನ ನಗರ ರಾಜ್ಯ ಅಂತ ಕೇಳಿದ್ದಾರೆ. ಅದು ಅಥೆನ್ಸ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಸಪ್ತಾಂಗ ಸಿದ್ಧಾಂತವನ್ನು ಮಂಡಿಸಿದವರು ಯಾರು ಅಂತ ಕೇಳಿದ್ದಾರೆ. ಸೊ ನಿಮ್ಮೆಲ್ಲರಿಗೂ ಗೊತ್ತಿದೆ, ಕೌಟಿಲ್ಯ ಸಪ್ತಾಂಗ ಸಿದ್ಧಾಂತದ ಪ್ರತಿಪಾದಕ. ಅಧ್ಯಕ್ಷೀಯ ಸರ್ಕಾರ ಇರೋದು ಅಮೆರಿಕಾದಲ್ಲಿದೆಯಲ್ಲ. ನೆಕ್ಸ್ಟ್ ಸ್ವಾತಂತ್ರ್ಯದ ಮೂಲ ಪದ ಕೇಳಿದ್ದಾರೆ. ಅದು ಬಂದುಬಿಟ್ಟು ಲಿಬರ್ ಅಂತ ಹೇಳ್ತೀವಿ. ಸಂವಿಧಾನ ರಚನಾ ಸಭೆ ಅಧ್ಯಕ್ಷರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಇನ್ನು ಫೋರ್ತ್ ಮೇನ್ಸಲ್ಲಿರ್ತಕ್ಕಂಥದ್ದು ಏನಿದೆಪ್ಪ ಅಂದರೆ ಕೆಳಗಿನ ಪ್ರಶ್ನೆಗಳನ್ನು ಒಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕು. 16ನೇ ಪ್ರಶ್ನೆ, ಭಯ ಪರಮಾಧಿಕಾರದ ಪ್ರತಿಪಾದಕರು ಯಾರು? ಮುಂದೆ 17 ಮಾನವನ ಅತ್ಯಂತ ಅಗತ್ಯವಾದ ಸಂಸ್ಥೆ ಯಾವುದು? 18 ನಿಕೋಲೋ ಮೆಕವಲ್ಲಿ ಬರೆದ ಕೃತಿ ಯಾವುದು? 19 ಭಾರತದಲ್ಲಿ ಸುಗ್ರೀವಾಜ್ಞೆಗಳನ್ನು ಯಾರು ಹೊರಡಿಸ್ತಾರೆ? ಭಾರತದಲ್ಲಿ ರಾಷ್ಟ್ರಪತಿ ಹೊರಡಿಸ್ತಾರೆ, ರಾಜ್ಯದಲ್ಲಿ ರಾಜ್ಯಪಾಲರೇ ಹೊರಡಿಸ್ತಾರೆ. ಮುಂದೆ ಸಂವಿಧಾನ ಎಂದರೇನಂತಕ್ಕಂಥದ್ದು ಪ್ರತಿ ಸಲ ರಿಪೀಟ್ ಆಗ್ತಕ್ಕಂಥ ಪ್ರಶ್ನೆನೇ ಇತ್ತು. ಇನ್ನು ಮುಂದಿನ ಭಾಗದಲ್ಲಿರ್ತಕ್ಕಂಥದ್ದು ನೋಡೋದಾದರೆ ಭಾಗ ಬಿ ಬರ್ತದೆ. ಅದರಲ್ಲಿ 2 ಅಂಕದ ಪ್ರಶ್ನೆಗಳನ್ನು ಕೇವಲ 5 ಪ್ರಶ್ನೆಗಳಿಗೆ ನೀವು ಉತ್ತರಗಳನ್ನು ಬರೀಬೇಕು. ಎಷ್ಟೋ? ಕೇವಲ 5 ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡಬೇಕು. ಒಟ್ಟು 10 ಅಂಕಗಳು ಇರ್ತವೆ. ನೋಡಿ ಪ್ರಶ್ನೆ ಏನಿದೆ ಅಂತಂದರೆ, ರಾಜ್ಯಶಾಸ್ತ್ರದ ಅಂತಾರಾಷ್ಟ್ರೀಯ ಸಮ್ಮೇಳನ ಯಾವಾಗ ನಡೆಯಿತು ಅಂತ ಕೇಳಿದ್ದಾರೆ. 22ರಲ್ಲಿ ಗ್ರೀಕ್ನ ತತ್ವಜ್ಞಾನಿ ತ್ರಿಮೂರ್ತಿಗಳು ಅಂತ ಯಾರನ್ನು ಕರಿತೀವಿ. ಮುಂದೆ ಕಲ್ಯಾಣ ರಾಜ್ಯ ಎಂದರೇನು ಅಂತ ಕೇಳಿದ್ದಾರೆ. ಪರಮಾಧಿಕಾರದ ಸ್ವರೂಪಗಳನ್ನು ಹೆಸರಿಸ್ರಿ. ಯಾವುದಾದರೂ 2 ರಾಜಕೀಯ ಹಕ್ಕುಗಳನ್ನು ಬರೆಯಲಿಕ್ಕೆ ಕೇಳಿದ್ದಾರೆ. ಸಂಸದೀಯ ಸರ್ಕಾರದ ಅರ್ಥವೇನು ಅಂತಕ್ಕದ್ದನ್ನು ಡೆಫಿನೇಷನ್ ಕೇಳಿದ್ದಾರೆ. ಮುಂದೆ ಲಿಖಿತ ಸಂವಿಧಾನ ಎಂದರೇನು, ಉದಾಹರಣೆ ಕೊಡಿ ಕೇಳಿದ್ದಾರೆ. ಪ್ರಜಾಸತ್ತಾತ್ಮಕ ಸರ್ಕಾರದ ಅರ್ಥವನ್ನು ಅರ್ಥೈಸಿರಿ ಕೇಳಿದ್ದಾರೆ. ಗಣರಾಜ್ಯ ಎಂದರೇನು ಅಂತಕ್ಕದ್ದನ್ನು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇವು ನೀವು 2ರಿಂದ 3 ವಾಕ್ಯಗಳಲ್ಲಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡಬೇಕು. 5 ಪ್ರಶ್ನೆಗೆ ಉತ್ತರ ಬರೀಬೇಕು. 10 ಅಂಕಗಳು ನಿಮಗೆ ಆರಾಮಾಗಿ ಸಿಗ್ತವೆ. ಇನ್ನು ಭಾಗ ಸಿಗೆ ಹೋಗೋಣ. ಇಲ್ಲಿ 6 ಪ್ರಶ್ನೆಗಳಿಗೆ ನೀವೇನು ಮಾಡಬೇಕಪ್ಪ ಅಂದರೆ 15ರಿಂದ 20 ವಾಕ್ಯಗಳಲ್ಲಿ ಅಂದರೆ 1 ಪೇಜ್ ಆಗುವಷ್ಟು ಉತ್ತರಗಳನ್ನು ಬರೀಬೇಕು. ಒಟ್ಟು 30 ಅಂಕಗಳು ಇದೇ ಭಾಗದಲ್ಲಿರ್ತಕ್ಕಂಥ ಪ್ರಶ್ನೆಗಳೇ ಆಗಿದ್ದಾವೆ. 30ನೇ ಪ್ರಶ್ನೆ, ರಾಜ್ಯಶಾಸ್ತ್ರ ಅಧ್ಯಯನದ ವಿಕಾಸವನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ. ರಾಜ್ಯಶಾಸ್ತ್ರದ ಸ್ವರೂಪವನ್ನು ವಿವರಿಸಿರಿ. ರಾಜ್ಯ ಮತ್ತು ಸಮಾಜದ ನಡುವಿನ ವ್ಯತ್ಯಾಸಗಳು ಯಾವುವು ಅಂತ ಪ್ರಶ್ನೆ ಇದೆ. ಮುಂದೆ ಪರಮಾಧಿಕಾರದ ಲಕ್ಷಣಗಳನ್ನು ವಿವರಿಸಲಿಕ್ಕೆ ಕೇಳಿದ್ದಾರೆ. ಕಾನೂನಿನ ವಿಧಗಳನ್ನು ವಿವರಿಸಲಿಕ್ಕೆ ಕೇಳಿದ್ದಾರೆ. ಮುಂದೆ ಹಕ್ಕುಗಳ ಪ್ರಕಾರಗಳನ್ನು ಕೇಳಿದ್ದಾರೆ. ಏಕಾತ್ಮಕ ಸರ್ಕಾರದ ಲಕ್ಷಣಗಳನ್ನು ಬರೀಲಿಕ್ಕೆ ಸಹಿತ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಒಂದು ವಿಶೇಷ ಪ್ರಶ್ನೆ ಇದೆ, ಅದೇನೆಂದರೆ
ಅವರು ಭಾರತ ಸಂವಿಧಾನದ ಪ್ರಸ್ತಾವನೆಯ ಒಂದು ಇಮೇಜನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಆದರ್ಶ ತತ್ವಗಳನ್ನು ಬರೆಯಿರಿ ಅಂತ ಭಾಳ ಸಿಂಪಲ್ ಆಗಿರ್ತಕ್ಕಂಥವುಗಳನ್ನು ಕೊಟ್ಟಿದ್ದಾರೆ. ನೀವು ಪೀಠಿಕೆ ಮಹತ್ವವನ್ನು ಸಹಿತ ಅಥವಾ ಪೀಠಿಕೆ ಒಳಗೊಂಡಿರ್ತಕ್ಕಂಥ ಅಂಶಗಳ ಮೇಲೆ ಕೂಡ ಪ್ರಶ್ನೆಗಳನ್ನು ಬರಿಬಹುದು. ಕಡೆಗೆ ಒಂದು ಸಂಯುಕ್ತ ಸರ್ಕಾರದ ಲಕ್ಷಣಗಳನ್ನು ವಿವರಿಸಿರತಕ್ಕಂಥ ಒಂದು ಪ್ರಶ್ನೆ ಸಹಿತ ಕೇಳಿದ್ದಾರೆ. ಇನ್ನು ಭಾಗ ಡಿದಲ್ಲಿ 4 ಪ್ರಶ್ನೆಗಳನ್ನು ಕೊಡ್ತಾರೆ. ಅವುಗಳಿಗೆ 2 ಪ್ರಶ್ನೆಗಳನ್ನು ನೀವೇನು ಮಾಡಬೇಕು ಅಂದ್ರೆ ಕನಿಷ್ಠ 2.5ದಿಂದ 3 ಪುಟಗಳವರೆಗೆ ನೀವೇನು ಮಾಡಬೇಕು, ಉತ್ತರಗಳನ್ನು ಬರಿಬೇಕಾಗ್ತದೆ. ಅದರಲ್ಲಿ ಪೀಠಿಕೆ ಇರಬೇಕು, ಪಾಯಿಂಟ್ಸ್ ಇರಬೇಕು, ಉಪಸಂಹಾರ ಇರಬೇಕು, ಏನೆಲ್ಲ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್ ಕೇಳಿದಾರಲ್ಲ ಅವೆಲ್ಲವುಗಳನ್ನು ನೀವು ಏನು ಮಾಡಬೇಕಾಗ್ತದಪ್ಪ ಅಂದ್ರೆ ಬರಿತಾ ಹೋಗಬೇಕಾಗ್ತದೆ. ಸೊ ಅದರಲ್ಲಿ ಫಸ್ಟ್ ಆಗಿರ್ತಕ್ಕಂಥ ಪ್ರಶ್ನೆ ಏನದಪ್ಪ ಅಂತಂದ್ರೆ, ಈ ಕೆಳಗಿನ ಚಿತ್ರದ ಆಧಾರದ ಮೇಲೆ ರಾಜ್ಯ ಎಂದರೇನು, ಅದರ ಮೂಲಾಂಶಗಳನ್ನು ವಿವರಿಸಿರಿ. ಪ್ರತಿ ಸಲ ರಾಜ್ಯದ ಮೂಲಾಂಶಗಳನ್ನು ವಿವರಿಸಲಿಕ್ಕೆ ಕೇಳ್ತಾರೆ. ಈ ಸಲ ಅವ್ರು ಏನು ಮಾಡಿದಾರಪ್ಪ ಅಂದ್ರೆ ಅವರ ಮೂಲಾಂಶಗಳನ್ನು ಕೊಟ್ಟಿದ್ದಾರೆ. ನೀವು ಪ್ರತಿಯೊಂದು ಮೂಲಾಂಶದ ಅಂಶಗಳನ್ನು ಬರಿಬೇಕಾಗಿತ್ತು. ಅದರಲ್ಲಿ ಜನರಿದ್ದಾರೆ, ಓಕೆ, ಪ್ರಾಂತ್ಯ ಇದೆ, ಸರ್ಕಾರ ಇದೆ, ಸಾರ್ವಭೌಮತ್ವ ಇದೆ. ಈ 4 ಅಂಶಗಳನ್ನು ನೀವು ಬರೆದ್ರೆ ಸಾಕು. ಕೇವಲ ರಾಜ್ಯ ಎಂದರೇನು ಅಂತ ಒಂದು ಡೆಫಿನೇಷನನ್ನು ಬರಿಬೇಕಾಗಿತ್ತು. ಮುಂದಿನ ಪ್ರಶ್ನೆ ಏನದಪ್ಪ ಅಂದರೆ ಪ್ರಜಾಸತ್ತಾತ್ಮಕ ಮತ್ತು ನಿರಂಕುಶ ಸರ್ಕಾರದ ನಡುವಿನ ವ್ಯತ್ಯಾಸಗಳನ್ನು ವಿವರಿಸಲಿಕ್ಕೆ ಕೇಳಿದ್ದಾರೆ. ಮುಂದೆ ಸಂಸದೀಯ ಮಾದರಿ ಸರ್ಕಾರದ ಲಕ್ಷಣಗಳನ್ನು ವಿವರಿಸಿರಂಥ ಪ್ರಶ್ನೆ ಇದೆ. ಕಡೆ ಪ್ರಶ್ನೆ ಪ್ರತಿ ಸಲ ನಿಮ್ಮ ಪರೀಕ್ಷೆಗಳಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ. ಇಷ್ಟು ನಾನು ಲಾಸ್ಟ್ ಇಯರಲ್ಲಿ ಆಗಿರ್ತಕ್ಕಂಥ ಕ್ವಶನ್ ಪೇಪರನ್ನು ಒಂದು ನಿಮಗೆ ಮಾಡೆಲ್ ಅಂತ ಹಾಕಿದ್ದೀನಿ. ಸೊ ಚೆನ್ನಾಗಿ ಅದನ್ನು ಪ್ರಿಪೇರ್ ಮಾಡಿಕೊಡ್ರಿ, ಯಾಕಂದರೆ ಕ್ವಶನ್ಸ್ ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆ ತುಂಬಾ ಇದ್ದಾವೆ. ನಾನು ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ. ಇದರಲ್ಲಿ 30+ ಅಂಕಗಳನ್ನು ಪಡಿತಕ್ಕಂಥ ಪ್ರಶ್ನೆಗಳ ವಿಡಿಯೋಗಳ ಸಹಿತ ಬರ್ತದೆ. ಅದನ್ನು ಸಹಿತ ತಪ್ಪದೇ ನೋಡಿ ಅಂತ ಹೇಳ್ತಾ ಇಲ್ಲಿಯವರೆಗೆ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಸಿಗ್ತೀನಿ.